ನಮಸ್ಕಾರ. ನ್ಯೂಸ್ ಎಟ್ 4 PM ಗೆ ಸ್ವಾಗತ. ನಾನು ಚೈತ್ರರಾಜ್. ಮಂಗಳೂರಿನಲ್ಲಿ ತೂಫಾನ್ಗೆ ಸಿಲುಕಿ ಬೋಟ್ ಮುಳುಗಡೆ. ಬೋಟ್ನಲ್ಲಿದ್ದ 10 ಮಂದಿ ಮೀನುಗಾರರ ರಕ್ಷಣೆ. ಆಳ ಸಮುದ್ರ ಮೀನುಗಾರಿಕೆಗೆ ತೆರಳಿದ್ದ ಬೋಟ್. ಭಾರಿ ಅಲೆಗಳ ಹೊಡೆತಕ್ಕೆ ಬೋಟ್ ಸಿಲುಕಿ ಮುಳುಗಡೆಯಾಗಿದೆ. ಮಂಗಳೂರಿನ ಕೃಷ್ಣಕುಮಾರ್ ಅನ್ನೋರಿಗೆ ಸೇರಿದ್ದ ಬೋಟ್ ಮುಳುಗಡೆಯಾಗಿದೆ. ಮೀನುಗಾರಿಕೆಗೆ ತೆರಳಿದ್ದ ಇತರೆ ಮೀನುಗಾರರಿಂದ ರಕ್ಷಣೆಯನ್ನ ಮಾಡಲಾಗಿದೆ. ಮಂಗಳೂರಿನಲ್ಲಿ ತೂಫಾನ್ಗೆ ಸಿಲುಕಿ ಬೋಟ್ ಮುಳುಗಡೆಯಾಗಿದೆ. ಬೋಟ್ನಲ್ಲಿದ್ದಂತಹ 10 ಮಂದಿ ಮೀನುಗಾರರನ್ನ ಇದೀಗ ಮೀನುಗಾರರೇ ರಕ್ಷಣೆಯನ್ನ ಮಾಡಿದ್ದಾರೆ. ಆಳ ಸಮುದ್ರ ಮೀನುಗಾರಿಕೆಗೆ ತೆರಳಿದ್ದಂತಹ ಬೋಟ್ ಇದೀಗ ತೂಫಾನ್ಗೆ ಸಿಲುಕಿ ಮುಳುಗಡೆಯಾಗಿರುವಂತದ್ದು. ಜಿಲ್ಲಾಡಳಿತ ಮುನ್ನೆಚ್ಚರಿಕೆಯನ್ನ ಕೊಟ್ಟಿದ್ದು. ಇವರು ಡಾರ್ಪರ್ ಅಂತ ಹೇಳಿ ಒಂದು ಉತ್ತಮ ತಳಿಯ ಕುರಿ ಸಾಕಣೆ ಮಾಡಿ ವರ್ಷಕ್ಕೆ 40-50 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಕೂಡ ಇವರು ಈ ರೀತಿಯಾಗಿ ಮಂಗಳೂರಿನಲ್ಲಿ ಬೋಟ್ ಸಿಲುಕಿ, ಅದರಲ್ಲೂ ಕೂಡ ತೂಫಾನ್ಗೆ ಸಿಲುಕಿ ಬೋಟ್ ಮುಳುಗಡೆಯಾಗಿರುವಂತದ್ದು. ಭಾರಿ ಅಲೆಗಳ ಹೊಡೆತಕ್ಕೆ ಸಿಲುಕಿ ಬೋಟ್ ಮುಳುಗಡೆಯಾಗಿದೆ. ಮಂಗಳೂರಿನ ಕೃಷ್ಣಕುಮಾರ್ ಅನ್ನೋರಿಗೆ ಸೇರಿದಂತಹ ಬೋಟ್ ಇದಾಗಿದ್ದು, ಮೀನುಗಾರಿಕೆಗೆ ತೆರಳಿದ್ದ ಇತರೆ ಮೀನುಗಾರರಿಂದ 10 ಮಂದಿ ಮೀನುಗಾರರನ್ನ ರಕ್ಷಣೆ ಮಾಡಲಾಗಿದೆ. ಈಗ ಭಾರಿ ಮಳೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಮಂಗಳೂರು ಜಿಲ್ಲಾಡಳಿತ ಕೂಡ ಕಡಲ ತೀರಕ್ಕೆ ಯಾರು ಹೋಗಬಾರದು, ಮೀನುಗಾರಿಕೆಗೆ ಯಾರು ಕೂಡ ಇಳಿಬಾರದು ಅನ್ನುವಂತಹ ಎಚ್ಚರಿಕೆಯನ್ನು ಸಹ ಕೊಟ್ಟಿತ್ತು. ಆದರೂ ಕೂಡ ಈಗ ಮಂಗಳೂರಿನಲ್ಲಿ ಈಗ ಚಂಡಮಾರುತದ ಎಫೆಕ್ಟ್ ಯಾವ ರೀತಿ ಇದೆ ಅಂದ್ರೆ ಬಿರುಗಾಳಿಗೆ ಸಿಲುಕಿ ಬೋಟ್ ಕೂಡ ಮುಳುಗಡೆಯಾಗಿರುವಂತದ್ದು. ಬೋಟ್ನಲ್ಲಿದ್ದಂತಹ 10 ಮಂದಿ ಮೀನುಗಾರರನ್ನ ರಕ್ಷಣೆ ಮಾಡಲಾಗಿದೆ. ಆಳ ಸಮುದ್ರ ಮೀನುಗಾರಿಕೆಗೆ ತೆರಳಿದ್ದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಘಟನೆ ನಡೆದಿರೋದು. ಇನ್ನು ಭಾರಿ ಅಲೆಗಳ ಹೊಡೆತಕ್ಕೆ ಸಿಲುಕಿ ಬೋಟ್ ಮುಳುಗಡೆಯಾಗಿದೆ. ಮಂಗಳೂರಿನ ಕೃಷ್ಣಕುಮಾರ್ ಅನ್ನೋರಿಗೆ ಸೇರಿದಂತಹ ಬೋಟ್ ಇದೀಗ ಮುಳುಗಡೆಯಾಗಿರುವಂತದ್ದು. ಮೀನುಗಾರಿಕೆಗೆ ತೆರಳಿದ್ದಂತಹ ಇತರೆ ಮೀನುಗಾರರಿಂದ ಈಗ 10 ಮಂದಿ ಮೀನುಗಾರರನ್ನ ರಕ್ಷಣೆ ಮಾಡಲಾಗಿದೆ. ಭಾರಿ ಮಳೆಗೆ ನೋಡ್ತಿದ್ದಂತೆ ಧರೆಗುರುಳಿದ ಕಟ್ಟಡ. ಕರ್ನಾಟಕ ಕೇರಳ ಗಡಿ ಭಾಗದ ಸುಂಕದಕಟ್ಟೆ ಬಳಿ ಘಟನೆ. ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದ ಸುಂಕದಕಟ್ಟೆ ಗ್ರಾಮ. ಭಾರಿ ಮಳೆಗೆ ಇಂದು ಬೆಳಗ್ಗೆ ಧರಾಶಾಹಿಯಾದ ಕಟ್ಟಡ. ಸ್ಥಳೀಯ ಬಿಜೆಪಿ ಕಚೇರಿ ಹೊಂದಿದ್ದ ಕಟ್ಟಡ ಧಾರೆಗೆ ಉರುಳಿದೆ. ಕಟ್ಟಡ ಬೀಳುವಂತಹ ದೃಶ್ಯ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಭಾರಿ ಮಳೆಗೆ ನೋಡ್ತಾ ಇದ್ದಂತೆ ಕಟ್ಟಡ ಕುಸಿದು ಬಿದ್ದಿದೆ. ಕರ್ನಾಟಕ ಕೇರಳ ಗಡಿ ಭಾಗದ ಸುಂಕದಕಟ್ಟೆ ಬಳಿ ಈ ಘಟನೆ ನಡೆದಿರುವಂತದ್ದು. ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದ ಸುಂಕದಕಟ್ಟೆ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಭಾರಿ ಮಳೆಗೆ ಇವತ್ತು ಬೆಳಗ್ಗೆ ಕಟ್ಟಡ ಧರೆಗುರುಳಿದೆ. ಸ್ಥಳೀಯ ಬಿಜೆಪಿ ಕಚೇರಿ ಹೊಂದಿದ್ದಂತಹ ಕಟ್ಟಡ ಈಗ ಏಕಾಏಕಿ ಕುಸಿದು ಬಿದ್ದಿರುವಂತದ್ದು. ಕಟ್ಟಡ ಬೀಳುವಂತಹ ದೃಶ್ಯ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಆ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಕೂಡ ನಾವು ನ್ಯೂಸ್ 18 ನಲ್ಲಿ ತೋರಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ಕಟ್ಟಡ ನೋಡ್ತಾ ಇದ್ದಂತೆ ಧರೆಗುರುಳಿದೆ ಅನ್ನುವಂಥದ್ದನ್ನ. ಕರ್ನಾಟಕ ಕೇರಳ ಗಡಿ ಭಾಗದ ಸುಂಕದಕಟ್ಟೆ ಬಳಿ ಈ ಘಟನೆ ನಡೆದಿರುವಂತದ್ದು. ಈ ಕಟ್ಟಡ ಬೀಳುವಂತಹ ದೃಶ್ಯ ಇದೀಗ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸ್ಥಳೀಯ ಬಿಜೆಪಿ ಕಚೇರಿ ಹೊಂದಿದ್ದಂತಹ ಕಟ್ಟಡ ಇದು ಏಕಾಏಕಿ ಭಾರಿ ಮಳೆಗೆ ಇದೀಗ ಕುಸಿದು ಬಿದ್ದಿದೆ. ಕೊಡಗು ಜಿಲ್ಲೆಯಲ್ಲಿ ಎಡಬಿಡದೆ ಸುರಿತಾ ಇರುವ ಮಳೆ ಹಾರಂಗಿ ಜಲಾಶಯಕ್ಕೆ ಒಳಹರಿವು ಹೆಚ್ಚಳ ಹಿನ್ನೆಲೆಯಲ್ಲಿ ಜಲಾಶಯದಿಂದ 20,000 ಕ್ಯೂಸೆಕ್ ನೀರು ನದಿಗೆ ಬಿಡಲಾಗಿದೆ. ಜಲಾಶಯ ಮುಂಭಾಗದ ಸೇತುವೆ ಮೇಲೆ ಹರಿಯುತ್ತಿರುವ ನೀರು ನದಿ ಪಾತ್ರದ ಜನರಲ್ಲಿ ಆತಂಕದ ವಾತಾವರಣವನ್ನ ನಿರ್ಮಾಣ ಮಾಡಿದೆ. ಭೋರ್ಗರೆದು ಧುಮ್ಮಿಕ್ಕುತ್ತಿರುವ ಹಾರಂಗಿ ಜಲಾಶಯದ ದೃಶ್ಯವನ್ನ ಕಾಣಬಹುದಾಗಿದೆ.
ಅಂದ್ರೆ ಜಲಾಶಯ ಮುಂಭಾಗದ ಸೇತುವೆ ಕಂಪ್ಲೀಟ್ ಆಗಿ ಮುಳುಗಡೆ ಆಗಿರುವಂತದ್ದು. ಇವಾಗ ನದಿ ಪಾತ್ರದ ಜನರಲ್ಲಿ ಏಕಾಏಕಿ ಈಗ ಭಯದ ವಾತಾವರಣ ಅಲ್ಲಿ ನಿರ್ಮಾಣವಾಗಿದೆ. ಒಂದ್ ಕಡೆ ಆತಂಕ ಹೆಚ್ಚಾಗಿದೆ. ಕೊಡಗು ಜಿಲ್ಲೆಯಲ್ಲಿ ಎಡಬಿಡದೆ ಸುರಿತಾ ಇರುವಂತಹ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಇದೀಗ ಹಾರಂಗಿ ಜಲಾಶಯಕ್ಕೆ ಒಳಹರಿವು ಹೆಚ್ಚಳವಾಗಿರುವಂತಹ ಹಿನ್ನೆಲೆಯಲ್ಲಿ ಜಲಾಶಯದಿಂದ 20,000 ಕ್ಯೂಸೆಕ್ ನೀರನ್ನ ನದಿಗೆ ಬಿಡಲಾಗಿದೆ. ಜಲಾಶಯ ಮುಂಭಾಗದ ಸೇತುವೆ ಈಗ ಕಂಪ್ಲೀಟ್ ಆಗಿ ಬಂದ್ ಆಗಿದೆ. ನಿರ್ಮಿಸಿದ ಒಂದೇ ವರ್ಷದಲ್ಲಿ ಕೊಚ್ಚಿ ಹೋದ ಸೇತುವೆ. ಕಣ್ವ ಡ್ಯಾಂನಿಂದ ನೀರಿನ ಹರಿವು ಹೆಚ್ಚಳ ಹಿನ್ನೆಲೆ ಅವಾಂತರ. ಕೊಚ್ಚಿ ಹೋದ ರಾಮನಗರದ ಕೊಂಡಾಪುರ ಗ್ರಾಮದ ಸೇತುವೆ. ಕೊಂಡಾಪುರ ಬಾಣಗಹಳ್ಳಿ ನಡುವೆ ಕಟ್ಟಲಾಗಿದ್ದಂತಹ ಸೇತುವೆ ಇದಾಗಿದ್ದು ಕಳಪೆ ಕಾಮಗಾರಿಯಿಂದ ಅವಾಂತರವಾಗಿದೆ ಅಂತ ಆರೋಪಿಸಲಾಗಿದೆ. ಧಾರಾಕಾರ ಮಳೆಗೆ ಸೇತುವೆ ಕೊಚ್ಚಿ ಹೋಗಿದೆ. 50ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಸಂಪರ್ಕ ಕಡಿತವಾಗಿದ್ದು ಮಂಡ್ಯ, ಮಳವಳ್ಳಿ, ಮದ್ದೂರು ಕಡೆಗೆ ಸಂಪರ್ಕ ಕಂಪ್ಲೀಟ್ ಆಗಿ ಕಡಿತವಾಗಿದೆ. ಸ್ಥಳಕ್ಕೆ ತಹಶೀಲ್ದಾರ್ ಸುದರ್ಶನ್ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ನಿರ್ಮಿಸಿದ ಒಂದೇ ವರ್ಷದಲ್ಲಿ ಇದೀಗ ಸೇತುವೆ ಕೊಚ್ಚಿ ಹೋಗಿದೆ. ಕಣ್ವ ಡ್ಯಾಂನಿಂದ ನೀರಿನ ಹರಿವು ಹೆಚ್ಚಳವಾಗಿರುವಂತಹ ಹಿನ್ನೆಲೆ ಈ ಅವಾಂತರ ಸೃಷ್ಟಿಯಾಗಿದೆ. ಕೊಚ್ಚಿ ಹೋದ ರಾಮನಗರದ ಕೊಂಡಾಪುರ ಗ್ರಾಮದ ಸೇತುವೆ. ಈಗ ಕೊಂಡಾಪುರ ಬಾಣಗಹಳ್ಳಿ ನಡುವೆ ಈ ಸೇತುವೆಯನ್ನ ನಿರ್ಮಾಣ ಮಾಡಲಾಗಿತ್ತು. ಕಳಪೆ ಕಾಮಗಾರಿಯಿಂದ ಈ ಅವಾಂತರ ಸೃಷ್ಟಿಯಾಗಿದೆ ಅಂತ ಸ್ಥಳೀಯರು ಆರೋಪವನ್ನ ಮಾಡ್ತಿದ್ದಾರೆ. ಸ್ಟಾರ್ಟ್ ಆಗಿ 1 ಇಯರ್ ಆಗಿದೆ. ಸುಮಾರು ಇದು ವೆಚ್ಚ 36 ಲಕ್ಷಕ್ಕೆ ಟೆಂಡರ್ ಆಗಿರೋಂಥದ್ದು. ಇದು ಉಪಗುತ್ತಿಗೆ ತಗೊಂಡಿರುವಂಥದ್ದು ಇಲ್ಲ ಸ್ಥಳೀಕರಾದಂಥ ಶ್ರೀಧರ್ KP ಅಂತವರು. ಇದು ಆಲ್ರೆಡಿ ಹಿಂದೆನೂ ಕೂಡ ದೂರು ಕೊಟ್ಟಿದ್ವಿ ಕಳಪೆ ಕಾಮಗಾರಿ ಎಂದು. ಈಗ ಆಲ್ರೆಡಿ ಕಾಮಗಾರಿ ಮಾಡಿ ಈಗ ಆಲ್ರೆಡಿ ಕಳಪೆ ಕಾಮಗಾರಿ ಕೂಡಿದ್ದು ಇದು ದುರಸ್ತಿ ಕಾರಣವಾಗಿದೆ. ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ಈಗ ಅದನ್ನು ಇದು ಮಾಡಬೇಕು ಅಂತೇಳಿ. ಆಲ್ರೆಡಿ ಈಗ ಮಳೆ ಬಂದು ಎಲ್ಲ ಈಗ ಜಾಸ್ತಿ ನೀರು ಪೋಸ್ಟ್ ಜಾಸ್ತಿ ಆಗಿ ಕುಸ್ತಿದೆ, ಸೇತುವೆ ಕುಸ್ತಿದೆ. ಈಗ ಇಲ್ಲಿಂದ ಸಂಪರ್ಕ ಕಡಿತಗೊಂಡಿರೋದ್ರಿಂದ ಈಗ ಹುಣಸಳ್ಳಿ ಬಳಸ್ಕೊಂಡು ಸುಮಾರು ಅರ್ಧ ಕಿಲೋಮೀಟ್ರಲ್ಲಿ ಹೋಗುವಂಥ ರಸ್ತೆ ಇದ್ದಂಥದ್ದು ಈಗ 5ರಿಂದ 6 ಕಿಲೋಮೀಟ್ರ್ ಬಳಸ್ಕೊಂಡು ಹೋಗುವಂಥದ್ದು ಇದೆ. ಇದಕ್ಕೆ ಬೇಗ ಇದಕ್ಕೆ ಮೇಲ್ಕಂಡ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಂಡು ಇದು ಮಾಡಿ ಕಾಮಗಾರಿ ಸ್ಟಾರ್ಟ್ ಆಗಿ 1 ಇಯರ್ ಆಗಿದೆ. ಸುಮಾರು ಇದು ವೆಚ್ಚಗಳಿಗೆ ಹೋಗುವಂಥ ಸೇತುವೆ ನಿರ್ಮಾಣ ಆಗಿತ್ತು. ಅದು ಬಿದ್ದಿರೋದು ಬೆಳಗ್ಗೆ ತಿಳಿದು ಬಂದಿತ್ತು. ಅದಕ್ಕೋಸ್ಕರ ಅಂತ ಸ್ಪಾಟ್ ವಿಸಿಟ್ ಬಂದಿದ್ವಿ. ಅದೇ ಇದೊಂದು 1 ವರ್ಷದಿಂದ ಮಾಡಿರುವಂಥ ಕಾಮಗಾರಿ ಅಂತ ತಿಳಿದು ಬಂದಿದೆ. ಇನ್ನೂ ಯಾರು ಮಾಡಿದ್ದು ಅದು ತಿಳಿದು ಬಂದಿಲ್ಲ. ಇವಾಗ ಸದ್ಯಕ್ಕೆ ಬ್ಯಾರಿಕೇಡ್ ಹಾಕಿ ರೋಡ್ನ ಕ್ಲೋಸ್ ಮಾಡಿದ್ದೀವಿ. ಆಲ್ಟರ್ನೇಟಿವ್ ರೋಡ್ ಹುಣಸನಹಳ್ಳಿ ಮೇಲೆ ಹೋಗುತ್ತೆ, ಪಕ್ಕದಲ್ಲೇ ಒಂದು 2 ಕಿಲೋಮೀಟರ್ಸಲ್ಲಿ. ಆ ರೋಡಲ್ಲಿ ಎಲ್ಲರೂ ಉಪಯೋಗ ಮಾಡ್ಕೋಬೋದು. ಸದ್ಯಕ್ಕೆ ಯಾರು ಈ ರೋಡಲ್ಲಿ ಓಡಾಡಬಾರ್ದು ಅಂತ ಹೇಳಿ ಮನವಿ ಮಾಡ್ಕೊಂಡು. ಈ ಬಗ್ಗೆ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಬನ್ನಿ ನೋಡೋಣ. ರಾಮನಗರ ಜಿಲ್ಲೆಯಲ್ಲಿ ಸುರಿತಾ ಇರತಕ್ಕಂಥ ಧಾರಾಕಾರ ಮಳೆಗೆ ಚನ್ನಪಟ್ಟಣ ತಾಲೂಕಿನ ಒಂದು ಸೇತುವೆ ಕುಸಿತ ಆಗಿದೆ. ಇದು ಪ್ರಮುಖವಾಗಿ ಒಂದು 50ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಸಂಪರ್ಕವನ್ನು ಬೆಳೆಸ್ತಾ ಇದ್ದಂಥ ಒಂದು ಸೇತುವೆ ಸಂಪೂರ್ಣವಾಗಿ ಕುಸಿತ ಆಗಿದೆ. ಈಗ ನೇರವಾಗಿ ದೃಶ್ಯಗಳನ್ನು ನೀವು ಕೂಡ ನೋಡ್ಬೋದು. ಚನ್ನಪಟ್ಟಣ ತಾಲೂಕಿನ ಕೊಂಡಾಪುರ ಮತ್ತು ಬಾಣಗಳ್ಳಿ ಗ್ರಾಮಕ್ಕೆ ಸಂಪರ್ಕ ಸೇತುವೆಯಾಗಿದ್ದಂಥ ಈ ಒಂದು ಸೇತುವೆ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಏನು ಇದು ಒಂದು ಸೇತುವೆಯಿಂದ ಸುಮಾರು 50ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಸಂಪರ್ಕವನ್ನು ಬೆಳೆಸ್ತಾ ಇತ್ತು. ಪ್ರಮುಖವಾಗಿ ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆಗೆ ಈ ಒಂದು ಸೇತುವೆ ಸಂಪರ್ಕವನ್ನು ಬೆಳೆಸ್ತಾ ಇತ್ತು. ಆದರೆ ಈ ಒಂದು ಸೇತುವೆಯನ್ನು ಕಳಪೆ ಕಾಮಗಾರಿಯಿಂದ ನಿರ್ಮಾಣವನ್ನು ಮಾಡಲಾಗಿದೆ. ಹಾಗಾಗಿ ಈ ಒಂದು ಸೇತುವೆ ಕುಸಿದಿದೆ ಅಂತೇಳಿ ಸ್ಥಳೀಯ ಗ್ರಾಮಸ್ಥರು ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಏನು 36 ಲಕ್ಷ ರೂಪಾಯಿಗೆ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಿದ್ದು ಕಳೆದ 1 ವರ್ಷದಲ್ಲಿ ಈ ಒಂದು ಸೇತುವೆಯನ್ನು ಉದ್ಘಾಟನೆ ಮಾಡಲಾಗಿತ್ತು. ಆದರೆ 1 ವರ್ಷದ ಬಳಿಕವೇ ಒಂದು ಸೇತುವೆ ಈ ಒಂದು ಕುಸಿತ ಕಂಡಿರುವಂಥದ್ದು ಗುತ್ತಿಗೆದಾರನ ಒಂದು ಕಳಪೆ ಕಾಮಗಾರಿ ಅಂತೇಳಿ ಸ್ಥಳೀಯ ಗ್ರಾಮಸ್ಥರು ಆರೋಪವನ್ನು ಮಾಡ್ತಾ ಇದ್ದಾರೆ. ಈಗ ಸುಮಾರು 50ಕ್ಕೂ ಹೆಚ್ಚು ಹಳ್ಳಿಯ ಜನರು ಒಂದು ಸಂಪರ್ಕವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದು ಈ ಒಂದು ಗುತ್ತಿಗೆದಾರನ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಹಾಗೆ ಗ್ರಾಮಸ್ಥರು ಕೂಡ ಆಶ್ಚರ್ಯಕರವಾಗಿ ನೋಡ್ತಾ ಇದ್ದಾರೆ. ಒಟ್ಟಾರೆ ಇಂತಹ ಗುತ್ತಿಗೆದಾರರ ವಿರುದ್ಧ ರಾಜ್ಯ ಸರ್ಕಾರ ಒಂದು ಕ್ರಮವನ್ನು ವಹಿಸಬೇಕು ಅಂತ ಹೇಳಿ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. AT ವೆಂಕಟೇಶ್, ನ್ಯೂಸ್ 18 ಕನ್ನಡ, ರಾಮನಗರ. ಮಂಡ್ಯ ಕೆಆರ್ಎಸ್ ಡ್ಯಾಂಗೆ ರಾಜಮಾತೆ ಪ್ರಮೋದಾದೇವಿ ಭೇಟಿ. ಜಲಾಶಯ ಭರ್ತಿಯಾದ ಹಿನ್ನೆಲೆ ಕೆಆರ್ಎಸ್ ಜಲಾಶಯಕ್ಕೆ ಭೇಟಿ ನೀಡಿದ್ದಾರೆ. ಅತಿವೃಷ್ಟಿಯಿಂದ ಯಾರಿಗೂ ತೊಂದರೆ ಆಗದೇ ಇರಲಿ ಅಂತ ಪ್ರಾರ್ಥಿಸುತ್ತೇನೆ ಅಂತ ಹೇಳಿದ್ದಾರೆ.
ಜಲಾಶಯ ಭರ್ತಿ ಆಗಿದ್ರಿಂದ ನೋಡಲು ನಾನು ಆಗಮಿಸಿದ್ದೇನೆ. ಇಲ್ಲಿಂದ ವಾಪಸ್ ಹೋಗೋದಕ್ಕೆ ನನಗೆ ಮನಸ್ಸಾಗ್ತಿಲ್ಲ. ಪ್ರತಿ ಬಾರಿ ಈ ರೀತಿ ಬರ್ತಿದ್ದೇನೆ. ಇವತ್ತು ಹರಿಯೋ ಈ ನೀರನ್ನ ನೋಡೋದಕ್ಕೆ ಬಂದೆ ಅಂತ ರಾಜಮಾತೆ ಪ್ರಮೋದಾದೇವಿ ಅವರು ಹೇಳಿದ್ದಾರೆ. ಮಂಡ್ಯ ಕೆಆರ್ಎಸ್ ಡ್ಯಾಂಗೆ ರಾಜಮಾತೆ ಪ್ರಮೋದಾದೇವಿ ಅವರು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಜಲಾಶಯ ಭರ್ತಿಯಾದಂತಹ ಹಿನ್ನೆಲೆಯಲ್ಲಿ ಕೆಆರ್ಎಸ್ ಜಲಾಶಯಕ್ಕೆ ಭೇಟಿ ನೀಡಿದ್ದಾರೆ. ಅತಿವೃಷ್ಟಿಯಿಂದ ಯಾರಿಗೂ ತೊಂದರೆ ಆಗದೇ ಇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ವರುಣನ ಅಬ್ಬರಕ್ಕೆ ಮುಷ್ಟೂರು ಗ್ರಾಮದ ಜನರು ಮನೆ ಕಳ್ಕೊಂಡು ಕಣ್ಣೀರಲ್ಲಿ ಕಾಯಿ ತೊಳಿತಿದ್ದಾರೆ. ಮನೆ ಕುಸಿದ ಪರಿಣಾಮ ವಾಸಕ್ಕೆ ಮನೆಯಿಲ್ಲದೆ ನರಕ ಯಾತನೆ ಜೀವನವನ್ನ ನಡೆಸುತ್ತಿದ್ದಾರೆ. ಯಾದಗಿರಿ ತಾಲೂಕಿನ ಮುಷ್ಟೂರು ಗ್ರಾಮದಲ್ಲಿ 8ಕ್ಕೂ ಹೆಚ್ಚು ಮನೆಗಳು ಬಿದ್ದ ಪರಿಣಾಮ ಮಹಿಳೆಯರು ಕಂಗಾಲಾಗಿದ್ದಾರೆ. ಅಧಿಕಾರಿಗಳು ಭೇಟಿ ನೀಡಿ ಪರಿಹಾರ ನೀಡಬೇಕೆಂದು ಮಹಿಳೆಯರು ಒತ್ತಾಯ ಮಾಡಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ನಾಗಪ್ಪ ಮಾಲಿಪಾಟೀಲ ವಾಕ್ಥ್ರೂ ನಡೆಸಿದ್ದಾರೆ. ಬನ್ನಿ ನೋಡೋಣ. ವರುಣನ ಅಬ್ಬರಕ್ಕೆ ಮುಷ್ಟೂರು ಗ್ರಾಮದ ಜನರು ಕಣ್ಣೀರಿನಲ್ಲಿ ಕೈ ತೊಳ್ತಾ ಇದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಕಳೆದ 1 ವಾರದಿಂದ ನಿರಂತರವಾಗಿ ಸುರಿದಂಥ ಮಳೆಯ ಅಬ್ಬರಕ್ಕೆ ಈಗ ಮುಷ್ಟೂರು ಗ್ರಾಮದಲ್ಲಿ ಕೂಡ ಸುಮಾರು 8ಕ್ಕೂ ಹೆಚ್ಚು ಮನೆಗಳು ಕೂಡ ನೆಲಸಮ ಆಗಿದ್ದಾವೆ. ಮನೆಗಳು ಬಿದ್ದ ಹಿನ್ನೆಲೆ ಏನಂತಂದರೆ ಯಾದಗಿರಿ ತಾಲೂಕಿನ ಮುಷ್ಟೂರು ಗ್ರಾಮದ ಜನರು ಮನೆಗಳನ್ನು ಕಳೆದುಕೊಂಡು ಕಣ್ಣೀರಿನಲ್ಲಿ ಕೈ ತೊಳ್ತಾ ಇದ್ದಾರೆ. ನಾವೀಗ ಮುಷ್ಟೂರು ಗ್ರಾಮದ ಏನು ಮನೆ ಬಿದ್ದಿದೆ ಮಲ್ಲಮ್ಮ ಅವರ ಮನೆ ಮುಂಭಾಗದಲ್ಲಿದ್ದೀವಿ. ಖುದ್ದಿಲ್ಲಿ ನೋಡಬಹುದು, ಕಳೆದ 1 ವಾರದಿಂದ ನಿರಂತರವಾಗಿ ಯಾದಗಿರಿ ಜಿಲ್ಲೆಯಲ್ಲಿ ಭಾರಿ ಪ್ರಮಾಣದ ಮಳೆ ಸುರಿದ ಹಿನ್ನೆಲೆಯಲ್ಲಿ ಕೂಡ ಮುಷ್ಟೂರು ಗ್ರಾಮದಲ್ಲಿ ಸುಮಾರು 8ಕ್ಕೂ ಹೆಚ್ಚು ಮನೆಗಳು ಕೂಡ ಕುಸಿದು ಬಿದ್ದಿದ್ದಾವೆ. ವಾಸಕ್ಕೆ ಮನೆ ಇಲ್ಲದೆ, ಸಂಬಂಧಿಕರ ಮನೆ ಇಲ್ಲದಿದ್ದರೆ ಸಹೋದರ ಮನೆಯಲ್ಲಿ ಕೂಡ ಇವರು ವಾಸ ಮಾಡಿದರೆ ನಾವು ಇಲ್ಲಿ ದೃಶ್ಯಗಳನ್ನು ಕೂಡ ನಾವು ನೋಡಬಹುದು. ಸಂಪೂರ್ಣವಾಗಿ ಮನೆ ಕೂಡ ಕುಸಿದು ಬಿದ್ದಿದೆ. ಈಗ ಮನೆ ಬಿದ್ದ ಹಿನ್ನೆಲೆಯಲ್ಲಿ ಕೂಡ ಸಂಕಷ್ಟದಲ್ಲಿ ಜೀವನ ಸಾಗಿಸುವಂಥ ಪರಿಸ್ಥಿತಿ ಕೂಡ ಈ ತಲೆದೋರಿದ. ಕೇವಲ 8ಕ್ಕೂ ಹೆಚ್ಚು ಇಲ್ಲಿ ಮನೆಗಳು ಬಿದ್ದಿದ್ದಾವೆ. ಹೀಗಾಗಿ ಮನೆಗಳನ್ನು ಕಳೆದುಕೊಂಡಂಥ ಕುಟುಂಬಸ್ಥರು ಈಗ ಬೀದಿ ಪಾಲಾಗಿದ್ದಾರೆ. ಇಲ್ಲಿ ನೋಡ್ಬೋದು, ಸುಮಾರು ಏನಂತಂದರೆ ನಿರಂತರವಾಗಿ ಯಾದಗಿರಿ ಜಿಲ್ಲೆಯಲ್ಲಿ ಮಳೆ ಸುರಿದ ಹಿನ್ನೆಲೆಯಲ್ಲಿ ಸಂಕಷ್ಟದ ಜೀವನ ಸಾಗಿಸ್ತಾ ಇದ್ದಾರೆ. ಈಗ ಮನೆ ಬಿದ್ದ ಹಿನ್ನೆಲೆಯಲ್ಲಿ ಕೂಡ ಮನೆಯಲ್ಲಿ ಇರುವಂಥ ವಸ್ತುಗಳನ್ನು ಕೂಡ ಹೊರಗೆ ಹಾಕಿದ್ದಾರೆ. ಕಾಸಿಂಬಿ ಅವರು ನಮ್ಮ ಜೊತೆ ಇದ್ದಾರೆ. ಏನತಕ್ಕನ್ನ ಅಮ್ಮ, ಮನೆ ಬಿದ್ದದ, ಏನೆಲ್ಲ ಕಷ್ಟ ಆಗ್ತದೆ? ಎಷ್ಟು ಮನೆ ಇಲ್ಲಿ ನಿಮ್ಮ ಊರಾಗ ಬಿದ್ದಾವ? ಇಲ್ಲಿ ಕಷ್ಟ ಇದಾರ, ಮನೆ ಬಿದ್ದಾವಲ್ರಿ. ನಮ್ಗೇನು ಕಷ್ಟ ಇಲ್ಲ. ಮಕ್ಕಳ ಕಾಶಿ ಒಳಗಾಗ್ಯಾವ, ಎಲ್ಲಟು ಒಳಗ ಸಾಮಾನು ಏನು ಧಾನ್ಯ ಒಂದು ಹೋಗಿಲ್ಲ, ಧಾನ್ಯ ಒಂದು ಆಗಿಲ್ಲ, ತೋದವ. ಅಷ್ಟೇ ಮಾಡ್ಕೊಂತೀವಿ, ಬಗಲಾಗ ಮನ್ಯಾಗ ಹೋಗಿ ಮಕ್ಕಂತೀವಿ ನೋಡ್ರಿ. ಏನು ನಿಮ್ಮ ಊರಾಗ ಅಂದಾಜು ಎಷ್ಟು ಮನೆ ಬಿದ್ದಾವ್ರಿ ಇಲ್ಲಿ ಟೋಟಲ್? 8 ನೋಡ್ರಿ. ಅಮ್ಮ, ಈಗ ಏನು ಆಗ್ಬೇಕಂತ ನಿಮ್ಮ ಮತ್ತೆ? ನಮಗೆ ಮನೆ ಮಾಡಿ ಕೊಡ್ರಿ ಸಾಕು, ನಮ್ಗೆ ಏನು ಬೇಕಾಗಿಲ್ಲ. ನಮ್ಮ ಮನೆ ಆದರೆ ಸಾಕು. ನಾವು ರೊಕ್ಕ ತೊಗೊಂಡು ರೂಪಾಯಿ ತೊಗೊಂಡು ಏನು ಮಾಡಮ್ಮ, ತಲೆಗುಡ್ಕೊಂಡು ಸಾಯಮ್ಮ. ನಮ್ಗೆ ಚಾಟ್ ಆದರೆ ಮಕ್ಕಳಕ್ಕಾದ್ರೆ ಸಾಕು. ಅಡಿಗೆ ಹೋದ್ರೆ ಚಿಂತಿ, ಮನೆಗೆ ಬಂದರೆ ಚಿಂತಿ. ಮಳೆ ಬಂದರೆ ನೀರು ತೋರಿಸ್ಕೊಂತ, ನೀರು ತಟ ಹಗಲು ಹಾಕಂದು ಅನ್ನ ಉಂಡ್ರಿ, ನೀರು ಸೋರ್ಕೊಂತ ಉಣ್ತೀವಿ. ನೀರು ಎತ್ತಿ ಹಾಕಪಟ್ಟಿಗೆ ಕೈಗಳು ಬಾತು ಹೋಗ್ಯಾವ. ಇದು ಇಲ್ಲಿನ ಮಹಿಳೆಯರ ಮಾತಾಗಿದೆ. ಸರ್ಕಾರ ಸೂಕ್ತ ಪರಿಹಾರ ಕಲ್ಪಿಸಿ ನಮಗೆ ಅನುಕೂಲ ಮಾಡಬೇಕೆಂದು ಇಲ್ಲಿನ ಮಹಿಳೆಯರ ಮಾತಾಗಿದೆ. ನಾಗಪ್ಪ ಮಾಲಿಪಾಟೀಲ್, ನ್ಯೂಸ್ 18 ಕನ್ನಡ, ಯಾದಗಿರಿ. ವಿಜಯಪುರ ಜಿಲ್ಲೆಯಲ್ಲೂ ಮಹಾಮಳೆ ಆರ್ಭಟಿಸ್ತಾ ಇದೆ. ಹಳ್ಳದಲ್ಲಿ ಕೊಚ್ಕೊಂಡು ಹೋಗಿ ಎಮ್ಮೆ ಹಾಗೂ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಕೊಲ್ಹಾರ ಪಟ್ಟಣದ ಗರಸಂಗಿ ಹಳ್ಳದಲ್ಲಿ ಘಟನೆ ನಡೆದಿದೆ. ರೈತ ನಂದಪ್ಪ ಸಂಗಪ್ಪ ಸೊನ್ನಾದ 65 ವರ್ಷದ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಹಳ್ಳದ ಬಳಿ ಎಮ್ಮೆಗಳನ್ನ ಮೇಯಿಸುತ್ತಿದ್ದಾಗ ಈ ದುರ್ಘಟನೆ ಸಂಭವಿಸಿದೆ. ಕೊಲ್ಹಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ವಿಜಯಪುರ ಜಿಲ್ಲೆಯಲ್ಲೂ ಮಹಾಮಳೆ ಆರ್ಭಟಿಸ್ತಾ ಇದೆ. ಹಳ್ಳದಲ್ಲಿ ಕೊಚ್ಕೊಂಡು ಹೋಗಿದೆ ಎಮ್ಮೆ ಹಾಗೂ ವ್ಯಕ್ತಿ. ಕೊಲ್ಹಾರ ಪಟ್ಟಣದ ಗರಸಂಗಿ ಹಳ್ಳದಲ್ಲಿ ಘಟನೆ ನಡೆದಿದೆ. ರೈತ ನಂದಪ್ಪ ಸಂಗಪ್ಪ ಸೊನ್ನಾದ ಅನ್ನುವಂತಹ ವ್ಯಕ್ತಿ ಈಗ ಸಾವನ್ನಪ್ಪಿರುವಂತದ್ದು. ಹಳ್ಳದ ಬಳಿ ಎಮ್ಮೆಗಳನ್ನ ಮೇಯಿಸುತ್ತಿದ್ದಂತಹ ಸಂದರ್ಭದಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಕೊಲ್ಹಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರುವಂತದ್ದು. ಮಳೆಯ ಅಬ್ಬರಕ್ಕೆ ಜೋಳದ ಬೆಳೆ ಜಲಾವೃತವಾಗಿದೆ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಸೋಗಿವಾಳ ಗ್ರಾಮದಲ್ಲಿ ಘಟನೆ ನಡೆದಿದೆ. ಜೋಳದ ಬೆಳೆ ಹಾನಿ ಕಂಡು ರೈತರು ಕಂಗಾಲಾಗಿದ್ದಾರೆ. ಎಕರೆಗೆ 15ರಿಂದ 20 ಸಾವಿರ ರೂಪಾಯಿ ಖರ್ಚು ಮಾಡಿದ್ರು ರೈತರು. ಹಾನಿಯಾದ ಬೆಳೆಯನ್ನ ಕಂಡು ಈಗ ರೈತರು ಗೋಳಾಡ್ತಿದ್ದಾರೆ. ರೈತರ ಬೆಳೆಗಳು ಹಾನಿಯಾದರೂ ಕೃಷಿ ಇಲಾಖೆ, ಕಂದಾಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿಲ್ಲ. ಅಧಿಕಾರಿಗಳ ವಿರುದ್ಧ ಇದೀಗ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಭಾಳ ಇದಾಗಿದೆ. ಬೀಜ ಗೊಬ್ಬರವನ್ನು ಹಾಕಿ
ಬೆಂಕಿಯಿಂದ ನಾವು 4 ಎಕರೆಯಲ್ಲಿ ಬೆಳೆದಿರ್ತಕ್ಕಂಥ ಗೋಂಜಾಳ ಸಂಪೂರ್ಣ ನಾಶ ಆಗೈತಿ. ಸಂಪೂರ್ಣ ನಾಶ ಆಗೋದಕ್ಕೆ ನನಗೆ ಕೇವಲ ನನ್ನೊಬ್ಬ ರೈತರನ್ನಷ್ಟೇ ಅಲ್ಲ, ಸುರಗೋಳ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ರೈತರ ಭಾಳ ಇದೇ ಆಗಿದೆ. ಬೀಜ ಗೊಬ್ಬರವನ್ನು ಹಾಕಿ ಸಾಲ ಸೂಲ ಮಾಡಿರ್ತಕ್ಕಂಥ ರೈತರ ಪರಿಸ್ಥಿತಿ ಗಂಭೀರವಾಗಿದೆ. ನಮ್ಮ ಅಧಿಕಾರಿಗಳು ಈ ಕಡೆ ಪರಿಶೀಲನೆ ಮಾಡಿ ರೈತರಿಗೆ ಪರಿಹಾರ ಕೊಡಬೇಕಾಗಿ ಎಲ್ಲ ರೈತರ ಪರವಾಗಿ, ಎಲ್ಲ ಸುರಗೋಳ ಗ್ರಾಮಸ್ಥರ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಒಂದು ಪರಿಶೀಲನೆ. ರಾಜ್ಯಾದ್ಯಂತ ಧಾರಾಕಾರ ಮಳೆ ಹಿನ್ನೆಲೆ ರಾಮನಗರ ಜಿಲ್ಲೆಯ ಚನ್ನಪಟ್ಟಣದ ಇಗ್ಗಲೂರಿನಲ್ಲಿರುವ ಎಚ್ಡಿ ದೇವೇಗೌಡ ಬ್ಯಾರೇಜ್ ತುಂಬಿ ಹರಿತಾ ಇದೆ. ಒಟ್ಟು 9 ಗೇಟ್ಗಳನ್ನು ಹೊಂದಿರುವ ಈ ಬ್ಯಾರೇಜ್ನಿಂದ 55,000 ಕ್ಯೂಸೆಕ್ ನೀರು ಹೊರಬಿಡಲಾಗ್ತಾ ಇದೆ. ನೀರಿನ ರಭಸಕ್ಕೆ ಜಲಾಶಯದ ಪಕ್ಕದ ಜಮೀನುಗಳಿಗೆ ನೀರು ನುಗ್ಗಿದ್ದು ಪಂಪ್ ಹೌಸ್ ಸೇರಿದಂತೆ ಬೆಳೆಗಳು ಹಾನಿಯಾಗಿದೆ. ಕಳೆದ ಒಂದು ವಾರದಿಂದ ಭಾರಿ ಮಳೆ ಉಂಟಾಗಿ ಡ್ಯಾಮ್ ನೀರು ತುಂಬಿ ಜಮೀನುಗಳಿಗೆಲ್ಲ ನೀರು ನುಗ್ಗಿ ತುಂಬ ಹಾನಿಯಾಗಿದೆ. ಪ್ರತಿ ವರ್ಷಕ್ಕಿಂತ ಸುಮಾರು ಒಂದು 20-30 ವರ್ಷದಿಂದ ಇಂಥ ಮಳೆ ಇಲ್ಲೂ ನಾವು ನೋಡುವಂಥ ಪರಿಸ್ಥಿತಿ ನಾವು ಎಲ್ಲೂ ಕಾಣೋ ಇಷ್ಟು ಮಳೆ ಉದುರುವಂಥದ್ದನ್ನ. ಈಗ ಕಳೆದ ಒಂದು ವಾರದಿಂದ ಮಳೆ ಜಾಸ್ತಿ ಊದಿ ಡ್ಯಾಮ್ ನೀರು ತುಂಬಿ ವೇಗವಾಗಿ ನೀರು ಹೊಳೆ ಒಳಗೆ ನೀರು ಜಾಸ್ತಿಯಾಗಿ ಜಮೀನು ತುಂಬಿ 9 ಗೇಟ್ ಮೂಲಕ ನೀರು ಹೊರ ಹರಿಸ್ತಾ ಆಗ್ತಿದೆ. ಆದರೆ ಇಲ್ಲಿ ಸಮಸ್ಯೆ ಏನಂದರೆ ವೀಕೆಂಡ್ ಅಂದರೆ ಶನಿವಾರ ಭಾನುವಾರ ಅತಿ ಹೆಚ್ಚು ಪ್ರವಾಸಿಗರು ಬರೋದ್ರಿಂದ ಸ್ವಲ್ಪ ಹುಚ್ಚು ಸಾಹಸಕ್ಕೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ವಾಕ್ಥ್ರೂ ನಡೆಸಿದ್ದಾರೆ, ಬನ್ನಿ ನೋಡೋಣ. ಚನ್ನಪಟ್ಟಣದ 2 ಜಲಾಶಯಗಳು ಈಗ ಮೈದುಂಬಿ ಹರಿತಾ ಇದ್ದಾವೆ. ಹೆಚ್ಚುವರಿ ನೀರನ್ನು ಹೊರಗಡೆ ಕೂಡ ಬಿಡಲಾಗಿದೆ. ಒಂದು ಕಣ್ವಾ ಜಲಾಶಯದಿಂದ ಈಗಾಗಲೇ 3,000ಕ್ಕೂ ಹೆಚ್ಚು ಕ್ಯೂಸೆಕ್ ನೀರನ್ನು ಹೊರಗಡೆ ಬಿಡಲಾಗಿದೆ. ಈಗ ಮತ್ತೊಂದು ಜಲಾಶಯದ ಬಳಿ ನಾನು ಕೂಡ ಇದ್ದೇನೆ. ಅದು ಚನ್ನಪಟ್ಟಣ ತಾಲೂಕಿನ ಇಗ್ಗಲೂರು ಗ್ರಾಮದಲ್ಲಿ ಇರತಕ್ಕಂಥ ಎಚ್ಡಿ ದೇವೇಗೌಡ ಬ್ಯಾರೇಜ್ ಕೂಡ ಸಂಪೂರ್ಣವಾಗಿ ತುಂಬಿದೆ. ಈಗ ನೇರವಾಗಿ ಆ ದೃಶ್ಯಗಳನ್ನು ತೋರಿಸುವಂಥ ಪ್ರಯತ್ನವನ್ನು ನಾನು ನಿಮಗೆ ಮಾಡ್ತೇನೆ. ಈಗ ಇಗ್ಗಲೂರು ಜಲಾಶಯದ ಈ ಒಂದು ದೃಶ್ಯಗಳನ್ನು ತಾವು ಕೂಡ ಗಮನಿಸ್ಬೋದು. ಒಟ್ಟಾರೆ ಏನಂದರೆ 1,95,000 ಕ್ಯೂಸೆಕ್ ನೀರು ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಈ ಒಂದು ಇಗ್ಗಲೂರು ಜಲಾಶಯ ಈಗ ಸಂಪೂರ್ಣವಾಗಿ ಭರ್ತಿಯಾಗಿರುವಂಥದ್ದನ್ನ ತಾವು ಕೂಡ ಗಮನಿಸ್ಬೋದು. ಒಟ್ಟಾರೆ ನೀರಾವರಿ ಇಲಾಖೆಯ ಅಧಿಕಾರಿಗಳು ಹೇಳುವ ಪ್ರಕಾರ ಈಗಾಗಲೇ ಸುಮಾರು 55,000 ಕ್ಯೂಸೆಕ್ ನೀರನ್ನು ಹೊರಗಡೆ ಬಿಡಲಾಗಿದೆ ಎನ್ನುವಂಥ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಈ ಒಂದು ಬ್ಯಾರೇಜ್ನಲ್ಲಿ ಒಟ್ಟು 9 ಗೇಟ್ಗಳಿದ್ದಾವೆ. ಆ 9 ಗೇಟ್ಗಳನ್ನು ಇದೇ ಮೊದಲ ಬಾರಿಗೆ ಕಳೆದ 20 ವರ್ಷದ ಈಚೆಗೆ ಇದೇ ಮೊದಲ ಬಾರಿಗೆ 9 ಗೇಟ್ಗಳನ್ನು ಕೂಡ ಎತ್ತಿರುವಂಥದ್ದು ಎನ್ನುವಂಥ ಮಾಹಿತಿಯನ್ನು ಕೂಡ ನೀರಾವರಿ ಇಲಾಖೆಯ ಅಧಿಕಾರಿಗಳು ಕೊಡ್ತಾ ಇದ್ದಾರೆ. ಒಟ್ಟಾರೆ ರಾಜ್ಯಾದ್ಯಂತ ಸುರಿತಾ ಇರತಕ್ಕಂಥ ಭಾರೀ ಮಳೆಗೆ ಚನ್ನಪಟ್ಟಣದ 2 ಬ್ಯಾರೇಜ್ಗಳು ಕೂಡ ಭರ್ತಿಯಾಗಿದೆ. ಒಂದು ಕಣ್ವಾ ಜಲಾಶಯ, ಮತ್ತೊಂದು ಇಗ್ಗಲೂರಿನ ಎಚ್ಡಿ ದೇವೇಗೌಡ ಬ್ಯಾರೇಜ್ ಕೂಡ ಭರ್ತಿಯಾಗಿದೆ ಎನ್ನುವಂಥ ಮಾಹಿತಿಯನ್ನು ಈಗ ನಾನು ನಿಮಗೆ ನೇರವಾಗಿ ದೃಶ್ಯಗಳ ಮೂಲಕ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಏನು ಮಾರ್ಕೋನಹಳ್ಳಿ ಡ್ಯಾಮ್ ತುಂಬಿದ ನಂತರ ಅಲ್ಲಿನ ಹೆಚ್ಚುವರಿ ನೀರು ಇಗ್ಗಲೂರಿಗೆ ಬರ್ತದೆ. ಇಗ್ಗಲೂರಿನ ಬ್ಯಾರೇಜ್ ಕೂಡ ತುಂಬಿ ಇಲ್ಲಿ ಹೆಚ್ಚುವರಿ ನೀರಾದಂಥ ನೀರನ್ನು ಹೊರಗಡೆ ಬಿಟ್ಟಂಥ ಸಂದರ್ಭದಲ್ಲಿ ಅದು ಕನಕಪುರದ ಸಂಗಮವನ್ನು ಸೇರಿ ನಂತರ ತಮಿಳುನಾಡು ಕಡೆಗೆ ಹೋಗುವಂಥ ವಾಡಿಕೆ ಇದೆ. ಹಾಗಾಗಿ ಚನ್ನಪಟ್ಟಣದ 2 ಜಲಾಶಯಗಳು ತುಂಬಿರುವಂಥದ್ದನ್ನ ಈಗಾಗಲೇ ನೋಡಲಿಕ್ಕೆ ಪ್ರವಾಸಿಗರು ಕೂಡ ಬರ್ತಾ ಇದ್ದಾರೆ. AT ವೆಂಕಟೇಶ್, ನ್ಯೂಸ್ 18 ಕನ್ನಡ, ರಾಮನಗರ. ಕೆಆರ್ಎಸ್ನಿಂದ ಅಧಿಕ ನೀರು ಬಿಡುಗಡೆ ಹಾಗೂ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕ ಮಳೆ ಹಿನ್ನೆಲೆ ಕಾವೇರಿ ನದಿಯಲ್ಲಿ ಪ್ರವಾಹ ಉಂಟಾಗಿದೆ. ಕರ್ನಾಟಕ ತಮಿಳುನಾಡು ಗಡಿಯಲ್ಲಿರುವ ಹೊಗೇನಕಲ್ ಜಲಪಾತವೇ ಮುಳುಗಡೆಯಾಗಿದೆ. ಜಲಪಾತದ ತುಂಬೆಲ್ಲ ಕಾವೇರಿಯ ರುದ್ರ ನರ್ತನ ಆಗಿದ್ದು ಭೋರ್ಗರೆದು ಧುಮ್ಮಿಕ್ಕುತ್ತಿದ್ದ ದೃಶ್ಯವೇ ಕಣ್ಮರೆಯಾಗಿದೆ. ಹೊಗೇನಕಲ್ ಜಲಪಾತದ ಅಸಲಿ ದೃಶ್ಯವೇ ಮರೆಯಾದಂತಿದೆ. ಜಲಪಾತ ನೋಡಿದ್ರೆ ಇದೇನು ಹೊಗೇನಕಲ್ಲ ಅಥವಾ ಬೇರೆ ಜಾಗನ ಅನ್ನಿಸ್ತಾ ಇದೆ. ಹೊಗೇನಕಲ್ನ ಆ ಪ್ರಪಾತವೇ ಮರೆಯಾಗಿ ಬಿಟ್ಟಿದೆ. ಹೊಗೇನಕಲ್ ಜಲಪಾತ ಇದೀಗ ಕಣ್ಮರೆಯಾಗಿದೆ ಅನ್ನುವಂತಹ ಒಂದು ದೃಶ್ಯ ಅಲ್ಲಿ ಸರಿಯಾಗಿರುವಂಥದ್ದು. ಒಂದು ರೀತಿಯಾಗಿ ಕರ್ನಾಟಕ ತಮಿಳುನಾಡು ಗಡಿಯಲ್ಲಿರುವಂತಹ ಹೊಗೇನಕಲ್ ಜಲಪಾತವೇ ಮುಳುಗಡೆಯಾಗೋಗಿದೆ.
ಜಲಪಾತದ ತುಂಬೆಲ್ಲ ಕಾವೇರಿಯ ರುದ್ರ ನರ್ತನವಾಗ್ತಾ ಇದ್ದು ಭೋರ್ಗರೆದು ಧುಮುಕುತ್ತಿದ್ದ ದೃಶ್ಯವೇ ಅಲ್ಲಿ ಕಣ್ಮರೆಯಾಗಿದೆ. ಹೊಗೇನಕಲ್ ಜಲಪಾತದ ಅಸಲಿ ದೃಶ್ಯವೇ ಮರೆಯಾದಂತಿದೆ. ಆ ದೃಶ್ಯವನ್ನ ತೋರಿಸ್ತಾ ಇದ್ದೀವಿ, ಯಾವ ರೀತಿಯಾಗಿ ಕಂಪ್ಲೀಟ್ ಆಗಿ ಮುಳುಗಡೆಯಾಗಿದೆ. ಜಲಪಾತ ನೋಡಿದ್ರೆ ಇದು ನಿಜವಾಗ್ಲೂ ಹೊಗೇನಕಲ್ಲ ಅಥವಾ ಬೇರೆ ಜಾಗನ ಅನ್ನುವಂತಹ ಡೌಟ್ ಕ್ರಿಯೇಟ್ ಆಗುತ್ತೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.